ಮುಖ ನೋಡಿ ಭವಿಷ್ಯ ಹೇಳ್ತಾರೆ. ಇವರ ಪವಾಡಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದಾರೆ. ಇವರು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಅಘೋರಿ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಮಾ ಭೈರವಿ ಅವರು ಪಾಲಿಮಾರು ಸ್ವಾಮಿಗಳ ಶಿಷ್ಯೆಯಾಗಿದ್ದಾರೆ. ಅಷ್ಟ ದಿಗ್ಬಂಧನ ಹಾಕಿ ಧ್ಯಾನ ಮಾಡಿ ಶಿವ ಸಾನ್ನಿಧ್ಯ ಪಡೆಯುವ ಸಾಧನೆಯನ್ನ ಮಾಡಿದ್ದಾರೆ. ಪವಾಡ ಪ್ರವಚನ ಎಲ್ಲವನ್ನ ಒಂದೇ ವೇದಿಕೆಯಲ್ಲಿ ಮಾಡ್ತಾರೆ ಮಾ ಭೈರವಿ ದೇವಿ. ಭೈರವಿ ಮಾ ನಮ್ಮ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಭೈರವಿ ಅಮ್ಮನವರ ದರ್ಶನವೇ ಮಹಾಪುಣ್ಯ ಸೇವೆಯ ಸಾಧನೆಯಾಗಿರಬಹುದು. ನಮಸ್ತೆ. ಅಘೋರಿ ಭೈರವಿ ಮಾ ಇವರ ಬಗ್ಗೆ ಈಗಾಗಲೇ ನಿಮ್ಗೆಲ್ಲ ತಿಳಿದೇ ಇರುತ್ತೆ. ಮುಖ ನೋಡಿ ಭವಿಷ್ಯ ಹೇಳ್ತಾರೆ. ಇವರ ಪವಾಡಕ್ಕೆ ಲಕ್ಷಾಂತರ ಜನರೇ ಸಾಕ್ಷಿಯಾಗಿದ್ದಾರೆ. ಇವರು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಅಘೋರಿ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಮಾ ಭೈರವಿ ಅವರು ಪಾಲಿಮಾರು ಸ್ವಾಮಿಗಳ ಶಿಷ್ಯೆಯಾಗಿದ್ದಾರೆ. ಮುಂದೆ ನಡೆಯುವುದನ್ನ ಮುಂಚೆಯೇ ಹೇಳ್ತಾರೆ. ಸ್ಮಶಾನದಲ್ಲಿ, ದಟ್ಟ ಕಾನನದಲ್ಲಿ, ಹೀಗೆ ಹಲವು ಸ್ಥಳಗಳಲ್ಲಿ ಅಷ್ಟ ದಿಗ್ಬಂಧನ ಹಾಕಿ ಧ್ಯಾನ ಮಾಡಿ ಶಿವ ಸಾನ್ನಿಧ್ಯ ಪಡೆಯುವ ಸಾಧನೆಯನ್ನ ಮಾಡಿದ್ದಾರೆ. ಸ್ಮಶಾನದಲ್ಲಿ ಆತ್ಮವಿರುವ ವೈಬ್ರೇಷನ್ ಅವರಿಗೆ ಫೀಲ್ ಆಗತ್ತಂತೆ. ಅದರ ಜೊತೆಗೆ ಮನಸ್ಸು ಗಟ್ಟಿ ಮಾಡಿ ಏಕಾಗ್ರತೆಯಿಂದ ಸಾಧನೆ ಕೂಡ ಗೈದಿದ್ದಾರೆ. ಹೌದು, ಸ್ಮಶಾನದಲ್ಲಿ, ದಟ್ಟ ಕಾನನದಲ್ಲಿ, ಹೀಗೆ ಹಲವು ಸ್ಥಳಗಳಲ್ಲಿ ಅಷ್ಟ ದಿಗ್ಬಂಧನ ಹಾಕುವುದು ಅಷ್ಟು ಸುಲಭವಲ್ಲ. ಧ್ಯಾನ ಮಾಡೋದು, ಶಿವನನ್ನ ವರಿಸುವುದು ಅಂದ್ರೆ ಸುಲಭದ ಕೆಲಸನ ನೋಡಿ. ಸ್ಮಶಾನದಲ್ಲಿ ಆತ್ಮವಿರುವ ವೈಬ್ರೇಷನ್ ಫೀಲ್ ಆಗುತ್ತೆ ಅಂತಂದ್ರೆ ಇದನ್ನು ಕೂಡ ಅವರು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿರುವುದೇ. ಆಧ್ಯಾತ್ಮದ ಪವಾಡ ಪ್ರವಚನ ಎಲ್ಲವನ್ನ ಒಂದೇ ವೇದಿಕೆಯಲ್ಲಿ ಮಾಡ್ತಾರೆ ಮಾ ಭೈರವಿ ದೇವಿ. ಇವರು ಮೂಲತಃ ದಾವಣಗೆರೆಯವರು ಆಗಿದ್ದು ಸಾಧ್ವಿ ಭೈರವಿ ಅವರ ಮೂಲ ಹೆಸರು ವಿದ್ಯಾಹಂಸ ಭಾರತಿ ಎಂದು. ಅಘೋರಿಗಳ ಜೊತೆಗಿದ್ದು ಅಧ್ಯಯನವನ್ನ ಮಾಡಿದ್ದು ನೋಡುವವರ ಕಣ್ಣಿಗೂ ಕೂಡ ಒರೆಸ್ತಾರೆ ಮಾ ಭೈರವಿ ಅವರು. ಹಲವು ವರ್ಷಗಳ ನಿರಂತರ ತಪಸ್ಸಿನ ಬಳಿಕ ಒಲಿದಂತಹ ವಿದ್ಯೆ ಇದು. ಪ್ರತ್ಯಂಗಿರ ಹೋಮ, ಜ್ಯೋತಿರ್ಹೋಮ, ಶಂಖಶಾಸ್ತ್ರ ಪ್ರವೀಣೆಯಾಗಿದ್ದಾರೆ ಭೈರವಿ ಅಮ್ಮ. ಇಂತಹ ಪವಾಡ ಸಾಧನೆ ಮಾಡಿರುವ ಭೈರವಿ ಮಾ ನಮ್ಮ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಅದು ಯಾವಾಗ ಅಂತೀರಾ? ಇದೇ 27 ಅಕ್ಟೋಬರ್ 2025 ರಿಂದ ಪ್ರಾರಂಭವಾಗಿ ಡಿಸೆಂಬರ್ 14ರವರೆಗೂ ಕೂಡ ಇಲ್ಲೇ ಇರ್ತಾರೆ. ಮಂಡಳ ಕಾರ್ತಿಕ ದೀಪೋತ್ಸವವು ಆಗಮ ಭವನ ಚಾಮರಾಜಪೇಟೆಯಲ್ಲಿ ಶ್ರೀ ಪರಮ ಪೂಜ್ಯ ಅಪ್ಪಾಜಿ ಶ್ರೀ ಕ್ಷೇತ್ರ ಅಂಬಾಭವನ ಪಾಂಡವಪುರ ಇವರ ನೇತೃತ್ವದಲ್ಲಿ ಶ್ರೀ 1008 ಶ್ರೀ ಭೈರವಿ ಅಮ್ಮ ಮಹಾಮಂಡಲೇಶ್ವರ ಹರಿದ್ವಾರ ಹಾಗೂ ಶ್ರೀ ಮಾಧವ ಸಿಂಧು ತೀರ್ಥರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಲೋಕ ಕಲ್ಯಾಣವಾಗಿ ನಡೆಯಲಿರುವುದು. ಭಕ್ತಾದಿಗಳು ಬಂದು ಭಾಗವಹಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ. ಭೈರವಿ ಅಮ್ಮನವರ ದರ್ಶನವೇ ಮಹಾಪುಣ್ಯ ಸೇವೆಯ ಸಾಧನೆಯಾಗಿರಬಹುದು. ತಾಯಿಯ ಕರುಣೆಯ ಧನ್ಯರನ್ನಾಗಿ ಮಾಡುವುದು. ಬೆಂಗಳೂರಿನ ಚಾಮರಾಜಪೇಟೆಯ ಆಗಮ ಭವನದಲ್ಲಿ ನೀವು ಬನ್ನಿ, ನಿಮ್ಮವರನ್ನ ಕರೆತನ್ನಿ, ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ.